ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಬೆಂಡೆಕಾಯಿ ಪಲ್ಯ. ಇದನ್ನು ಮಾಡೋದು ತುಂಬಾ ಈಸಿ ಮತ್ತು ತುಂಬ ಹೆಲ್ದಿ ಕೂಡ ಇರುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಇಲ್ಲಿ ಬನ್ನಿ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ, ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ. ಇಲ್ಲಿ ನಾನು ಒಂದು 1/4 kg ಬೆಂಡೆಕಾಯಿಯನ್ನು ತಗೊಂಡಿದ್ದೀನಿ. ನೀವು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಇನ್ನೂ ಸಹ ಜಾಸ್ತಿ ಬೆಂಡೆಕಾಯಿಯನ್ನು ತಗೋಬೋದು. ನಾನು ಇಲ್ಲಿ ಬೆಂಡೆಕಾಯಿಯನ್ನು ತಗೊಂಡು ಈ ರೀತಿಯಾಗಿ ಮೊದಲು ಏನು ಮಾಡಬೇಕು, ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಮತ್ತು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕು. ಆಮೇಲೆ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೀವು ನೀರಿದ್ದಾಗಲೇ ಕಟ್ ಮಾಡಬಾರ್ದು. ನೀರನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕು ಫಸ್ಟು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಉರಿಬೇಕಾದ್ರೆ ಜಾಸ್ತಿ ಲೋಳೆ ಅಂಶ ಬಿಟ್ಕೊಳ್ಳುತ್ತೆ. ಈಗ ಬನ್ನಿ ನೋಡೋಣ ನೆಕ್ಸ್ಟ್ ಏನೇನು ಬೇಕು ಅಂತ. ಇಲ್ಲಿ ನಾನು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ 2 ಸ್ಪೂನ್ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆಯನ್ನು ತಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತಂದರೆ ನೀವು ಇದ್ರ ಪ್ರಮಾಣವನ್ನು ಜಾಸ್ತಿಯಾಗಿ ತಗೋಬೋದು. ಕಡಿಮೆ ಬೇಕಂದ್ರೆ ಕೂಡ ನೀವು ಕಡಿಮೆಯನ್ನು ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ನಾನು ಒಗ್ಗರಣೆಗೆ ಒಂದು ದಪ್ಪ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಟೇಸ್ಟ್ಗೆ ಅಂತ ಒಂದು 2 ಮೆಣಸಿಕಾಯಿನ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಬೆಳ್ಳುಳ್ಳಿ ಗೆಡ್ಡೆಯನ್ನು ಹೀಗೆ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಎಲೆ ಒಂದು 5ರಿಂದ 10 ಕರಿಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮೆಣಸಿನ್ಕಾಯಿನ ಪಲ್ಯದಲ್ಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಮಸಾಲೆ ಪೌಡರನ್ನು ಹಾಕ್ತೀನಿ, ಅದರ ಜೊತೆಗೆ ಮೆಣಸಿನ್ಕಾಯಿಯನ್ನು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಮತ್ತು ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ, ಮತ್ತು ಅರ್ಧ ಚಮಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಟೊಮೆಟೊ ಹಣ್ಣನ್ನು 1 ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ಬರೀ ಟೊಮೆಟೊ ಹಣ್ಣು ಹಾಕೋದಿದ್ರೆ ಹುಣಸೆ ಹಣ್ಣು ತಗೊಳ್ಳೋ ಅಗತ್ಯ ಇಲ್ಲ. ಹುಣಸೆ ಹಣ್ಣನ್ನು ತೊಗೊಂಡಿದ್ರೆ ಟೊಮೆಟೊ ಹಣ್ಣು ಅಂಶವನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಹೀಗೆ ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಎಣ್ಣೆ. ನಮಗೆ ಫ್ರೈ ಮಾಡಲಿಕ್ಕೂ ಬೇಕು, ಹಾಗೆ ಪಲ್ಯಕ್ಕೂ ಕೂಡ ಎಣ್ಣೆ ಬೇಕಾಗುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲೆಯನ್ನು ಇಟ್ಟು ಒಲೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕಾಗುತ್ತೆ. ಎಣ್ಣೆಯನ್ನು ಹಾಕಿ ಹೀಗೆ ಏನು ಮಾಡಬೇಕು, ಉರಿಬೇಕು. ಕೆಲವು ಬಲ್ತಿರುತ್ತಲ್ಲ, ಸ್ವಲ್ಪ ನಾರಾಗಿರುತ್ತಲ್ಲ ಬೆಂಡೆಕಾಯಿ, ಅದನ್ನು ಸಂಪೂರ್ಣವಾಗಿ ಬಿಸಾಕೋಕ್ಕಿಂತ ಅದರಲ್ಲಿ ಬೀಜಗಳಿರುತ್ತೆ, ಅದನ್ನು ನೀವು ಈ ರೀತಿ ಬಿಡಿಸ್ಕೊಂಡು ಹಾಕ್ಬೋದು. ನಾನು ಅದಕ್ಕೆ ಅದು ಬಿಡಿಸ್ಬಿಟ್ಟು ಹಾಕಿದ್ದೆ. ಇದು ನನಗೆ ಗೊತ್ತಿರಲಿಲ್ಲ, ನಮ್ಮ ಮನೆ ಪಕ್ಕದ ಆಂಟಿ ಒಬ್ಬರು ಹೇಳ್ಕೊಟ್ಟಿದ್ದು. ನಾನು ಕೂಡ ಮೊದಲು ಹಾಗೆ ಬಿಸಾಕ್ತಾಯಿದ್ದೆ. ಅವರೊಂದಿನ ಸುಲಿತಾ ಇದ್ದಿದ್ದು ನೋಡಿ ನಾನು ಕೂಡ ಅದು ಹಾಕಿದರೆ ತುಂಬ ಒಳ್ಳೆಯದಂತ ಯೂಸ್ ಮಾಡ್ತೀನಿ. ಈಗ ಇದನ್ನು ಏನು ಮಾಡಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಅಂದರೆ ಇದರಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಹೋಗಬೇಕು. ಆ ರೀತಿಯಾಗಿ ನೀವು ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಮೊದಲೇ, ತೊಳೆದ್ಬಿಟ್ಟಾದ್ಮೇಲೆ ಕಾಟನ್ ಬಟ್ಟೆಯಲ್ಲಿ ಒರೆಸಿದ್ರೆ ಲೋಳೆ ಅಂಶ ಕಡಿಮೆ ಆಗುತ್ತೆ. ಇಲ್ಲಾಂದರೆ ತುಂಬಾ ಲೋಳೆ ಆಗುತ್ತೆ, ಕಟ್ಕೊಬಿಡುತ್ತೆ. ಸೊ ನೀವು ಹಂಗಾಗಿ ಮೊದಲೇ ಚೆನ್ನಾಗಿ ಒರೆಸ್ಬಿಟ್ಟು ಕಟ್ ಮಾಡಿ ಆಮೇಲೆ ಹುರಿಯೋಕೆ ಹಾಕಬೇಕು. ಅದೊಂದು ಟಿಪ್ಪನ್ನು ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಇದು ಒಂದು ಸ್ವಲ್ಪ ಲೋಳೆ ಅಂಶ ಹೋಗಬೇಕು, ಅಲ್ಲಿ ತನಕ ನೀವು ಇದನ್ನು ಬಿಡದಂಗೆ ಹುರಿಬೇಕಾಗುತ್ತೆ. ಹುರಿದಲ್ಲೇ ಮಾಡಿದರೆ ಅಷ್ಟು ಚೆನ್ನಾಗೋದಿಲ್ಲ. ಅಂದರೆ ಫುಲ್ಲು ಎಲ್ಲ ಒಂದು ಕಡೆ ಲೋಳೆ ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಈಗ ಇದೇ ರೀತಿ ಕೈ ಆಡ್ಕೊಂಡು ಹುರಿಬೇಕು. ಮತ್ತು ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು, ಡೈಜೆಷನ್ನಿಗೂ ತುಂಬ ಒಳ್ಳೆಯದು ಬೆಂಡೆಕಾಯಿ. ಮಕ್ಕಳಿಗೆ ಮೆಮೊರಿ ಪವರನ್ನು ಜಾಸ್ತಿ ಮಾಡುತ್ತೆ. ಸೊ ಹಂಗಾಗಿ ವಾರದಲ್ಲಿ 2-3 ಬಾರಿ ಬೆಂಡೆಕಾಯಿಯನ್ನು ನೀವು ಊಟದಲ್ಲಿ ಯೂಸ್ ಮಾಡೋದು, ಸಾಂಬಾರಿಗೆ, ಪಲ್ಯಕ್ಕೆ ಯೂಸ್ ಮಾಡೋದ್ರಿಂದ ನೀವು ಒಳ್ಳೆ ರಿಸಲ್ಟನ್ನು ಪಡಿಬೋದು. ನಾವಂತೂ ಮನೆಯಲ್ಲಿ ವಾರದಲ್ಲಿ 2 ದಿನ ಅಥವಾ 3 ಸಲ ನಾನಂತೂ ಬೆಂಡೆಕಾಯಿ ಪಲ್ಯ, ಸಾಂಬಾರು ಏನೋ ಒಂದು ಮಾಡ್ತೀನಿ. ಸೊ ಹಂಗಾಗಿ ನಾನು ಇದನ್ನು ಈ ಒಂದು ಪಲ್ಯನ ನಿಮ್ಮ ಜೊತೆ ಶೇರ್ ಮಾಡಿದೆ. ಇದಕ್ಕೆ ಹೆಚ್ಚಿಗೆ ಮಸಾಲೆಯನ್ನು ಹಾಕಲ್ಲ.
ಈ ರೀತಿಯಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗ್ರೀನ್ ಇದ್ದಿದ್ದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗುತ್ತೆ, ಆ ರೀತಿ ತನಕ ನೀವು ಹುರ್ಕೋಬೇಕಾಗುತ್ತೆ. ಅದರಲ್ಲಿರುವಂತಹ ಎಲ್ಲ ಏನು ಇದಿರುತ್ತೆ ಲೋಳೆ ಅಂಶ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥದ್ದು ಅದು ಹೊರಟೋಗಿ ಬಿಡಿ ಬಿಡಿ ಆಗಬೇಕು. ಒಂದೊಂದು ಬೆಂಡೆಕಾಯಿ ಕೂಡ ಬಿಡಿ ಬಿಡಿ ಆಗಬೇಕು. ಅಲ್ಲಿ ತನಕ ನೀವು ಈ ರೀತಿಯಾಗಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಫ್ರೆಶ್ ಆಗಿರೋಂಥ ಬೆಂಡೆಕಾಯಿಯನ್ನು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಪಲ್ಯ. ಮತ್ತು ತೊಗೋಬೇಕಾದ್ರೂ ಕೂಡ ಎಳೆ ಬೆಂಡೆಕಾಯಿಯನ್ನು ನೀವು ಚೂಸ್ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಈಗ ಬೆಂಡೆಕಾಯಿಯನ್ನು ಹುರಿದಿದ್ದಾಯಿತು. ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆಯನ್ನು ಹಾಕಿ ಈಗ ನಾವು ಇದಕ್ಕೆ ಬೇಕಾಗುವಂಥ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಬನ್ನಿ. ಈಗ ನಾನಿಲ್ಲಿ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಏನಾಗಬೇಕು ಅಂತಂದರೆ ಚೆನ್ನಾಗಿ ಸಿಡಿಬೇಕು. ಸಿಡಿದು ಚಟಪಟ ಅಂತ ಸಿಡಿದು ಅದು ಇದಾಗಬೇಕು, ಹಾಗಾದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಸಿಡಿದಾದಮೇಲೆ ನಾನು ಇಲ್ಲಿ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಜೀರಿಗೆಯನ್ನು ಈ ರೀತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಜೀರಿಗೆನ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದ್ದಂತಹ ಬೇಳೆಗಳು ಅಂದರೆ ಕಡಲೆಬೇಳೆಯನ್ನು ಹಾಕ್ಕೋಬೇಕು. ಫಸ್ಟು ಕಡಲೆಬೇಳೆಯನ್ನು ಹಾಕ್ಕೋಬೇಕು. ಕಡಲೆಬೇಳೆಯನ್ನು ಹಾಕಿ ಅದು ಸ್ವಲ್ಪ ಬ್ರೌನ್ ಆಗಬೇಕು. ಸ್ವಲ್ಪ ಬ್ರೌನ್ ಆದಮೇಲೆ ನೀವು ನೆಕ್ಸ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೋಬೇಕಾಗುತ್ತೆ. ಉದ್ದಿನಬೇಳೆನ ನೀವು ಉದ್ದಿನಬೇಳೆ ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಹೀಗೆ ಲೈಟ್ ಬ್ರೌನ್ ಆಗಬೇಕು. ಜಾಸ್ತಿ ಉರಿಯನ್ನು ಇಟ್ಕೋಬಾರ್ದು, ನೀವು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ. ಯಾವುದೇ ರೀತಿ ಐ ಫ್ಲೇಮನ್ನು ಇಟ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಕಪ್ಪಾಗಿ ಹೋಗಿಬಿಡುತ್ತೆ, ಫುಲ್ಲು ಬ್ಲ್ಯಾಕ್ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗೋಗಿಬಿಡುತ್ತೆ. ಸೊ ನೀವು ಇವುಗಳನ್ನು ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋದೇ ಭಾಳ ಬೆಸ್ಟು. ಮತ್ತು ಕೈಯನ್ನು ಬಿಡದ ಹಾಗೆ ಏನು ಮಾಡ್ತಾ ಇರಬೇಕು ಅಂದರೆ ಈ ರೀತಿಯಾಗಿ ತಿರುಗ್ತಾ ಇರಬೇಕು, ಅಂದರೆ ಆಡಿಸ್ತಾ ಇರಬೇಕು. ಈಗ ನಾವು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಬೇಕು. ಈ ರೀತಿ ಮಾಡಿ ನೋಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಹಸಿರು ಮೆಣಸಿಕಾಯನ್ನು ಹಾಕ್ಕೊಂಡೆ. ಹಸಿರು ಮೆಣಸಿಕಾಯಿಯನ್ನು ಪಲ್ಯಗಳಿಗೆ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ರುಚಿ ಬರುತ್ತೆ. ಮೆಣಸಿನ್ಕಾಯಿ ಹಾಕೋದ್ರಿಂದ, ಹಸಿರು ಮೆಣಸಿಕಾಯಿ ಹಾಕೋದ್ರಿಂದ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕಿದ್ದೀನಿ. ಇದು ಸುಮ್ಮನೆ ಟೇಸ್ಟ್ಗೆ ಇರಲಿ ಅಂತ ಹಾಕಿದ್ದೀನಿ. ಹೀಗೆ ಫ್ರೈ ಮಾಡ್ಕೋಬೇಕು. ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಕರಿಬೇವು ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಬ್ರೌನ್ ಆಗಬೇಕು, ಅಂದರೆ ಏನು ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೊರಟೋಗಬೇಕು. ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೆನಲ್ಲ ಮೊದಲು ಬೆಳ್ಳುಳ್ಳಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಕೂಡ ಏನಾಗಬೇಕು, ಚೆನ್ನಾಗಿ ಅದ್ರ ಜೊತೆ ಆ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಇದೆಲ್ಲ ಹಾಕಬೇಕಾದ್ರೆ ಈಗ ನಾವು ಏನು ಮಾಡಬೇಕು, ಇದ್ದಂಥ ಮಸಾಲೆ ಪುಡಿಯನ್ನು ಹಾಕೋಬೇಕು. ಇಲ್ಲಿ ನಾನು ಗರಂ ಮಸಾಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಅಥವಾ 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನೀಟಾಗಿ ಒಳ್ಳೆ ಮಿಕ್ಸನ್ನು ಮಾಡಬೇಕಾಗುತ್ತೆ. ಸಿಹಿಸಬಾರ್ದು. ಈಗ ನೀವು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಆ ಒಂದು ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಒಂದೇ ಒಂದು ಟೊಮೆಟೊನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಹುಣಸೆಹಣ್ಣನ್ನು ಜಾಸ್ತಿ ಯೂಸ್ ಮಾಡಿದರೆ ಟೊಮೆಟೊ ಅಂಶವನ್ನು ಕಡಿಮೆ ಮಾಡಬೇಕು, ಟೊಮೆಟೊ ಹಣ್ಣನ್ನು ಜಾಸ್ತಿ ಮಾಡಿದರೆ ಹುಣಸೆಹಣ್ಣನ್ನು ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಎರಡೂ ಕೂಡ ಹುಳಿ ಆಗಿಬಿಡುತ್ತೆ ಜಾಸ್ತಿ ಹಾಕಿದರೆ. ಈಗ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗೋಗೋಕ್ಕೋಸ್ಕರ ನಾವು ಈಗ ಇದರಿಂದನೇ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಏನಾಗುತ್ತೆ, ಟೊಮೆಟೊ ಹಣ್ಣು ಇಮಿಡಿಯೇಟ್ಲಿ ಮೆತ್ತಗಾಗ್ಬಿಡುತ್ತೆ. ನೀವು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೋಬೇಕು. ಹೀಗೆ
ಈಗ ಇದನ್ನು ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡಾದಮೇಲೆ ನಾವು ಈಗ ಮೊದಲು ಹುರಿದು ಇಟ್ಟಿದ್ವಲ್ಲ ಬೆಂಡೆಕಾಯಿನ ಒಂದು ತಟ್ಟೆಗೆ ಹಾಕಿ ಅದನ್ನು ಈಗ ಬೆಂಡೆಕಾಯಿಯನ್ನು ಹಾಕ್ಕೊಂಡು ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಹತ್ತೋ ಹಾಗೆ ನೀಟಾಗಿ ನಾವು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು. ಈ ರೀತಿಯಾಗಿ ನಾವು ಮಾಡಿದ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಹತ್ತೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈ ರೀತಿಯಾಗಿ ಎಲ್ಲ ಬೆಂಡೆಕಾಯಿಗೆ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಬೇಕು. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಬಿಸಿಯ ಹೈ ಫ್ಲೇಮನ್ನು ಇಟ್ಕೋಬಾರ್ದು. ಈಗ ನಾನು ಹುಣಸೆ ರಸ ಇತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡೆ. ಇದಕ್ಕೆ ಹುಣಸೆ ರಸವನ್ನು ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟು ಇದಕ್ಕೆ ಒಂದು ಒಳ್ಳೆ ಮಿಕ್ಸನ್ನು ಕೊಡಬೇಕು. ಅಂದರೆ ಚೆನ್ನಾಗಿ ಆ ಹುಣಸೆ ರಸ ಇದಕ್ಕೆಲ್ಲ ಹಿಡಿಯೋ ಹಾಗೆ ಚೆನ್ನಾಗಿ ಸೆಟ್ ಮಾಡಬೇಕು. ಸೆಟ್ ಮಾಡಾದಮೇಲೆ ನಾನು ಇಲ್ಲಿ ಹೆಚ್ಚಿಟ್ಟಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿ ಜೊತೆ ಅಕ್ಕಿ ರೊಟ್ಟಿಯ ಜೊತೆ ರಾಗಿ ರೊಟ್ಟಿ ಜೊತೆ ಮತ್ತು ಅನ್ನಕ್ಕೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಈಗ ನಾನು ಒಂದು ಗ್ಲಾಸ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಅದೆಲ್ಲ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ. ಇದು ಎಲ್ಲ ಸ್ವಲ್ಪ ಬೆಂಡೆಕಾಯಿ ಚೆನ್ನಾಗಿ ಬೆಂದ್ಕೋಬೇಕು. ಈಗ ಬೇಯಕ್ಕೆ ಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೆಂಡೆಕಾಯಿ ಬೆಂದಮೇಲೆ. ನೋಡಿ ಈಗ ಚೇಂಜ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿದೆ. ಈಗ ಬೇಯ್ತಾ ಇದೆಯಲ್ಲ, ಈ ರೀತಿಯಾಗಿ ನೀವು ಚೆನ್ನಾಗಿ ಒಂದು ಸಲ ಬೇಯಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂಡೆಕಾಯಿ ಬೇಗ ಬೆಂದೋಗುತ್ತೆ. ಇದನ್ನು ನೀವು ಮಕ್ಕಳಿಗೆ ಕೊಡ್ಬೋದು, ಮತ್ತು ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೂ ಕೂಡ ಬೆಂಡೆಕಾಯಿ ಪಲ್ಯವನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಬೆಂಡೆಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ಸ್ ಇದೆ. ಆಮೇಲೆ ಮಕ್ಕಳಿಗೆ ಬ್ರೈನನ್ನು ಡೆವಲಪ್ ಮಾಡುತ್ತೆ, ಮೆಮೊರಿ ಪವರ್ ಹೆಚ್ಚುತ್ತೆ. ಮತ್ತು ಶುಗರ್ ಇದ್ದವರು ಕೂಡ ಬೆಂಡೆಕಾಯಿಯನ್ನು ಹಸಿಯಾಗಿ ಸೇವಿಸಿದರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಅದರಿಂದ ನೀವು ನಿಮ್ಮ ಡೈಲಿ ರೂಟೀನಲ್ಲಿ ಬೆಂಡೆಕಾಯಿಯನ್ನು ಯೂಸ್ ಮಾಡೋದ್ರಿಂದ ಹಲವಾರು ಬೆನಿಫಿಟ್ಗಳನ್ನು ಪಡಿಬೋದು. ಮತ್ತು ಇದನ್ನು ಲಂಚ್ ಬಾಕ್ಸ್ಗೆ ಕೂಡ ಹಾಕಿ ಕೊಡ್ಬೋದು. ಚಪಾತಿಗೆ, ಪೂರಿಗೆ ಎಲ್ಲ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಬರುತ್ತೆ. ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹೊರಗಡೆ ಮಾಡ್ಕೊಂಡು ತಗೊಂಡೋಗೋದಕ್ಕೂ ಕೂಡ ತಗೊಂಡೋಗ್ಬೋದು. ಮತ್ತು ಮಾಡೋದು ತುಂಬ ಈಸಿ ಇದೆ. ಮತ್ತು ಯಾರು ಈಗ ಬಿಗಿನರ್ಸ್ ಇದ್ದೀರಿ, ಕಲಿತಾ ಇದ್ದೀರಿ, ಅವ್ರಿಗೆಲ್ಲ ಇವೆಲ್ಲ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಮತ್ತು ತುಂಬ ಹೆಲ್ದಿ ಫುಡ್ ಇದು. ನಾನು ಯಾವುದೇ ರೀತಿ ಇಲ್ಲಿ ಜಾಸ್ತಿ ಜಂಕ್ ಫುಡ್ಗಳನ್ನು ಮಾಡಿಲ್ಲ. ನಂದೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಮ್ ರೆಸಿಪಿನೇ. ಅಂದರೆ ನಾನು ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನೇ ಜಾಸ್ತಿ ನಾನು ನಿಮಗೆ ಮಾಡ್ತಾಯಿದ್ದೀನಿ. ಮತ್ತು ನಾನು ಅದೇ ವೀಡಿಯೋಸ್ಗಳನ್ನೇ ಕೂಡ ಹಾಕ್ತಾಯಿದ್ದೀನಿ. ಏಕೆಂದರೆ ಈಗಿನ ಲೈಫ್ ಸ್ಟೈಲು ಮತ್ತು ಹೆಲ್ತು ಹೇಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಸೊ ಹಾಗಾಗಿ ಆಲ್ಮೋಸ್ಟು ನಾನು ಟ್ರಸ್ಟೆಡ್ ಹೋಮ್ ರೆಸಿಪೀಸನ್ನೇ ಅಪ್ಲೋಡ್ ಮಾಡೋದು. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ವಿಡಿಯೋಗಾಗಿ ಮಾಡೋದಿಲ್ಲ, ನಾನು ಮಾಡೋದನ್ನೇ ವಿಡಿಯೋ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಆದಮೇಲೆ ನನಗೆ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ಈಗ ನೀವು ನನ್ನ ಗುರುತಿಸ್ತಾ ಇದ್ದೀರಿ, ಮತ್ತು ಒಬ್ಬೊಬ್ಬರಾಗಿ ಈಗ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಿ. ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಮ್ಮ ಒಂದು ಎಫರ್ಟನ್ನು ಗುರುತಿಸ್ತಿದ್ದೀರಿ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಯಾವ್ಯಾವುದು ಒಳ್ಳೆ ರೆಸಿಪಿ ಬೇಕು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿದರೆ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ.
ಮತ್ತು ಈಗ ಪಲ್ಯ ಆಲ್ಮೋಸ್ಟು ಬೇಯಿತು. ಈಗ ನಾವು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೇಕಾಗುತ್ತೆ. ಈಗ ಮಿಕ್ಸ್ ಮಾಡೋಣ. ಅಂದರೆ ಆ ನೀರಂಶ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಬೇಕು ಪಲ್ಯದಲ್ಲಿ, ಅಂದರೆ ಅದೆಲ್ಲ ಸೀಕಬೇಕು ನೀರಂಶ. ಈಗ ಅದು ಕಡಿಮೆ ಆಗಿರುತ್ತೆ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕಾಗುತ್ತೆ. ಈಗ ಪಲ್ಯ ರೆಡಿಯಾಗಿದೆ. ನೀವು ಅನ್ನಕ್ಕೆ ಬೇಕು ಅಂತಂದರೆ ಸ್ವಲ್ಪ ಇನ್ನೂ ನೀರಂಗೆ ಬಿಟ್ಕೋಬೋದು, ಅಂದರೆ ಸಾಂಬಾರು ಟೈಪಿಗೆ ಬಿಟ್ಕೋಬೋದು, ಗೊಜ್ಜು ಟೈಪಿಗೆ. ನಾನಿಲ್ಲಿ ಇದನ್ನು ಚಪಾತಿ ಮತ್ತು ಒಂದು ರೊಟ್ಟಿಗೆ ಬಳಸೋದ್ರಿಂದ ನಾನು ಅದಕ್ಕೆ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಬೆಂಡೆಕಾಯಿ ಪಲ್ಯ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಮಾಡಿ ನೋಡಿ ಮನೆಯಲ್ಲಿ, ಮತ್ತು ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಿಮ್ಮ ಕಾಮೆಂಟು ಕೂಡ ನನಗೆ ತುಂಬ ಅಮೂಲ್ಯವಾದದ್ದು. ನಾನು ಅದೇ ರೀತಿ ನಿಮಗೆ ರಿಪ್ಲೈನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.